ನಮ್ಮ ಪ್ಲ್ಯಾನ್ ರೆಡಿ ಮಾಡಿದ ಅಶ್ವಥ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಈಗ ನೀವು ರೈಡಲ್ಲಿ ಬರ್ತೀರಲ್ಲ, ಬೈಕಲ್ಲಿ ಹೋಗೋದು. ಕಂಪನಿಗೆ ಜನ ಬೇಕಂತ ಸತ್ತ ಇಡೀರಿ ಇವನ್ನ. ರಿಟರ್ನ್ ಈಗ ಟೈಮ್ ಅರೌಂಡ್ 1 o'clock in the midnight. Hello folks, welcome back to another new video. ನಾವಿವತ್ತು ಗುಂಡ್ಲುಪೇಟೆಯಿಂದ ನಮ್ಮ ಬೆಂಗಳೂರಿಗೆ ಹೊರಡ್ತಾ ಇದ್ದೇವೆ. ಬೆಳಿಗ್ಗೆ ಟೈಮ್ ಒಂದು 9 ಆಗ್ತಾ ಬಂತು. ಲಗೇಜ್ ಪ್ಯಾಕ್ ಆಗಿದೆ. ಇದು ನಮ್ಮ ಇವತ್ತಿನ ನಿನ್ನೆಯ ಒಂದು ಸ್ಟೇ. 3 ಬೆಡ್ ಪ್ಲಸ್ ವಾಶ್ರೂಮ್ ಈ ಥರ ಅಂತ. ಇಲ್ಲಿಂದ ಈ ಥರ ಉಂಟು. ಹೆಲ್ಮೆಟ್ಟಿಗೆ ಇಡ್ಬೋದು. ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆ್ಯಂಡ್ ಜಸ್ಟ್ ಕಮಿಂಗ್ ಬ್ಯಾಕ್ ಟು ಹಿಯರ್, ಸಿ ದಿಸ್. ಈ ಥರ ಇದೆ. ಕ್ರೇಜ್ ಉಂಟು. ಇಲ್ಲಿಂದ ಫಂಕ್ಷನ್ ಆಗಿರ್ತೀನಿ. ಎಲ್ಲರೂ ಸಹ ಲಗೇಜ್ ಪ್ಯಾಕ್ ಆಗಿದೆ. ಹೋಗಿ ಕಟ್ಟಿದರೆ ಮುಗಿತು. ನಮ್ಮ ಪ್ಲ್ಯಾನ್ ರೆಡಿ ಮಾಡಿದ ಅಶ್ವಥ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಇವರನ್ನು ಇಲ್ಲಿಗೆ ಬೀಳ್ಕೊಡ್ತಾ ಇದ್ದೇವೆ. ಎಲ್ಲ ಓಕೆ ಆಗಿದೆ. ಇದೊಂದು ಸ್ಟೋರಿ ಮತ್ತು ಕೊಲಾಬ್ರೇಷನ್ ವೀಡಿಯೋ ಎಲ್ಲ ಬರ್ತದೆ ಇನ್ನು ನೆಕ್ಸ್ಟ್. ನೋಡುವ ಎಂಥ ಕತೆ ಅಂತೇಳಿ. ಇದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಶ್ ಟ್ಯೂಬರ್ ಅಂತೇಳಿ ಉಂಟು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ. ಹಾಗೆ ನೆಕ್ಸ್ಟ್ ರೈಡ್ ಉಂಟು ಕೇರಳದ್ದು. ಯಾವಾಗ ಅಂತೇಳಿ ಪ್ಲ್ಯಾನ್ ಮಾಡ್ತಾರೆ ಇವರು. ನಮ್ಮ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟರ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಮ್ಮ ದೀಕ್ಷಿತ್ ಅವರಿಗೆ ಥ್ಯಾಂಕ್ ಯು ರೈಡಲ್ಲಿ ಜಾಯ್ನ್ ಆದದಕ್ಕೆ. ಈಗ ನೀವು ರೈಡಲ್ಲಿ ಬರ್ತೀರಲ್ಲ, ಬೈಕಲ್ಲಿ ಹೋಗೋದು. ಎಂತ ಮಾಡೋದು. ಥ್ಯಾಂಕ್ ಯು ನಮ್ಮೊಟ್ಟಿಗೆ ಈ ರೈಡಿಗೆ ಜಾಯ್ನ್ ಆದದಕ್ಕೆ. ಅದು ಸಹ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕಂಟಿನ್ಯೂ ಮಾಡಿದ್ದು ರೈಡು. ಇನ್ನಿಗೆ ಅಗೈನ್ ಬೆಂಗಳೂರಿಗೆ ಹೋಗಿ ಮಂಗಳೂರಿಗೆ ಹೋಗಬೇಕು. ಜಾಲಿ ಅಣ್ಣನಿಗೆ. ಕಂಪನಿಗೆ ಜನ ಬೇಕಂತೆ. ಇದು ವಿಡಿಯೋ ಬರುವಾಗ ನೀನು ಮನೆಯಲ್ಲಿರ್ತಿ. ಬೆಳಿಗ್ಗಿನ ಬ್ರೇಕ್ಫಾಸ್ಟು ಉಡುಪಿ ಸತ್ಕಾರಲ್ಲಿ ಮಾಡಿದ್ದು. ಇದು ನಮ್ಮ ಪುತ್ತೂರಿನವರಂತ, ಇದರದ್ದು ಓನರ್. ನಿನ್ನೆ ನೈಟ್ ನಮಗೆ ಸಿಕ್ಕಿದ್ರು. ನಿನ್ನೆ ನೈಟ್ ಇಲ್ಲಿ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಹೋಗಿದ್ದೆವು. ಸೊ ಇದನ್ನಾಗಿ ನಾವು ಹೋಗ್ತಿರುವಂಥದ್ದು ಮೈಸೂರು ಎಕ್ಸ್ಪ್ರೆಸ್ ವೇ ಆರ್ ಸರ್ವಿಸ್ ರೋಡಲ್ಲಿ. ಅದಾಗಿ ರೀಚ್ ಆಗಬೇಕಾದ್ರೆ ತುಂಬ ಲೇಟ್ ಆಗ್ಬೋದು, ಒಂದು 4-5 ಆಗ್ಬೋದು. ಸೊ ಫ್ಯೂಯಲ್ ಉಂಟು. ಮೇ ಬಿ ಬೆಂಗಳೂರಿಗೆ ರೀಚ್ ಆಗಬೇಕಾದ್ರೆ ಫ್ಯೂಯಲ್ ಬೇಕಾಗ್ಬೋದು ಇನ್ನೊಮ್ಮೆ. ಸೊ ಈ ಸೀರೀಸಲ್ಲಿ ನಿಮಗೆ ಕಂಪ್ಲೀಟ್ ಬೆಂಗಳೂರು ಟು ಊಟಿ ಸೀರೀಸ್ ಕವರ್ ಮಾಡಿದ್ದೇನೆ. ಅದು ಹೇಗೆ ಆಗಿದೆ, ಎಂಥ ಕತೆ ಅಂತ ಹೇಳಿ ನೀವು ನನ್ನ ಈ ಸೀರೀಸನ್ನು ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಆ್ಯಡ್ ಮಾಡ್ತೇನೆ. ಸೊ ಹಾಗಾದರೆ ಇನ್ನೀಗ ಹೊರಡೋಣ ನಾವು ಇಲ್ಲಿಂದ. ನಾವು ಮಧುರ ಹತ್ರ ಪಾಸ್ ಆಗಿದ್ದೇವೆ. ಬೆಂದು ಕಣ್ಣು ಬೆಂದು ಅಣ್ಣ ತುಂಬ ಪಾಶ್ ಅಂತ ಅನಿಸುತ್ತೆ. ಇಲ್ಲ, ಪಾಂಡಿಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ನೋಡಿ. ಬೆಂಜು ಯಾವುದು 5 ಕ್ಲಾಸಾ? ಎಲ್ಲಿ ಸ್ಟಾಪ್ ಕೊಡೋದಂತ ಗೊತ್ತಿಲ್ಲ ಕರು. 4-5 ದಿವಸ ರಜೆ ಇತ್ತು ಅಂತ ಉದ್ದಕ್ಕೆ ಊಟಿ ಟ್ರಿಪ್ ಹಾಕೋಣ ಅಂತ ಹೋಗಿದ್ದೆ. ಬರಬೇಕಾದ್ರೆ ಈ ಥರ ರಶ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಕ್ಕ ಬೀಜ ಬಾಯಿಗೆ ಬಂದುಬಿಡ್ತಾ. ಅಜ್ಜ ಹಿಡ್ಕೊಂಡವ್ರೆ ನೋಡಪ್ಪ. ನನ್ನ ಹೆಂಡತಿ ಬಿದ್ದಿದ್ರೆ ಕಷ್ಟ. ಬೆಂಗಳೂರು ಗಾಂಧಿಗ್ರಾಮ. ಅಣ್ಣ 3 ಜನ ಹಾಕೊಂಡು ಹೋಗ್ತಾ ಇದೀಯಾ? ಹೆಲ್ಮೆಟೇ ಇಲ್ಲ. ಜೋಪಾನ ಹಾಕೋಣ. ಇವನ್ ನೋಡು, ಸಡೆ ನನ್ನ ಮಗ ಸತ್ತ. ಓ ಅಂಕಲ್, ಪೊಲೀಸ್ ಅಂಕಲ್ ಫುಲ್. ಇವನನ್ನು ಹೆಂಗೆ ಬಿಟ್ಟಿದ್ದಾರೆ? ಹಿಡೀರಿ ಇವನ್ನ.
ನಮ್ಮ ಮನುಷ್ಯಲ್ಲೋದಾ? ಹಾಂ, ಅಣ್ಣ ಅಂತೂ ಹೋಗ್ಬಿಟ್ರು. ಏನು ಕತೆ ಗುರು, ಹೆಲ್ಮೆಟ್ ಹಾಕ್ತಿಲ್ಲ ಅಂದರೆ ಹಿಡಿತಾ ಇಲ್ಲ ಇಲ್ಲಿ. ಇದು ಯಾವ ಥರ ನ್ಯಾಯ ಪೊಲೀಸ್ ಅವರೇ ಹೇಳಿ? ಅವನು ಬೇರೆ ಈ ಥರ ಎಂಟ್ರಿ ಕೊಟ್ಟು ಸೀದಾ ಹೋಗ್ತಾ ಇದ್ದಾನೆ ರಾಜವಶವಾಗಿ. ನೀವು ಹೇಗೆ ಬಿಡ್ತೀರ ಅವ್ರನ್ನೆಲ್ಲ? ಇದು ಅನ್ಯಾಯ ಗುರು. ನಾನೀಗ ಬೆಂಗಳೂರಿಗೆ ರೀಚ್ ಆಗುವ ಅಂತ ಹೇಳಿ ಓಡಿಸ್ಕೊಂಡು ಬಂದಿದ್ದೇವೆ ನಾವಿಬ್ಬರು, ನಾನು ಮತ್ತು ಮನೀಶ್. ಆದರೆ ಎಂತ ಮಾಡೋದು, ನಾನು ಆಗಲೇ ಹೇಳಿದ ಹಾಗೆ ಬೆಂಗಳೂರಿಗೆ ರೀಚ್ ಆಗಬೇಕಾದ್ರೆ ಈಗ ಹೆವಿ ಟ್ರಾಫಿಕ್ ನೋಡಿ. ಇಲ್ಲಿ ಎಕ್ಸ್ಪ್ರೆಸ್ ವೇ ಖಾಲಿ ಉಂಟು, ಬಟ್ ಅಲ್ಲಿ ಜಂಕ್ಷನಲ್ಲಿ ಸರ್ವಿಸ್ ರೋಡ್ ಫುಲ್ ಬ್ಲಾಕ್ ಆಗಿದೆ. ಹಾಗಾಗಿ ನಾವು ಬಿಡದಿ ಹತ್ರ ಈ ಬ್ರಿಡ್ಜಿನ ಕೆಳಗಡೆ ನಿಂತಿದ್ದೇವೆ, ಬೈಕ್ ಇಲ್ಲಿ ಹಾಕಿದ್ದೇವೆ, ಬೈಕನ್ನು ಸೈಡಲ್ಲಿ ನಿಂತಿದ್ದೇವೆ. ಹಾಗೆ ಇಲ್ಲಿ ವ್ಯೂಸ್ ಉಂಟು. ಇನ್ನೀಗ ನಾನೊಂದು 5-10 ನಿಮಿಷ ಟೈಮ್ ಲ್ಯಾಬ್ಸ್ ಇಡ್ತೇನೆ. ಟೈಮ್ ಲ್ಯಾಬ್ಸ್ ಇಟ್ಟು ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಹೋಪ್ ನೀವು ನಮ್ಮ ಊಟಿ ಸೀರೀಸನ್ನು ಎಂಜಾಯ್ ಮಾಡ್ತೀರಂತೇಳಿ ಅನಿಸ್ತದೆ ನನಗೆ. ಎಂಜಾಯ್ ಮಾಡಿರ್ತೀರಿ. ಈಗಲೇ ಒಂದು 4-5 ವೀಡಿಯೋ ಬಿಟ್ಟಿರುವೆ, ಮೇ ಬಿ ಎಷ್ಟು ವೀಡಿಯೋ ಬಿಡ್ತೇನೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಹಾಕಬೇಕಾದ್ರೆ ಅರೌಂಡ್ ಒಂದು 3 to 4 ವೀಡಿಯೋ ಮಿನಿಮಮ್ ಆಗಿ ಅಪ್ಲೋಡ್ ಮಾಡಿರ್ತೇನೆ. ಅದು ಹೇಗುಂಟಂತ ಹೇಳಿ ಕಮೆಂಟ್ ಹಾಕಿ ನನಗೆ ತಿಳಿಸಿ ಅಂತ ಹೇಳ್ತಾ ಟೈಮ್ ಲ್ಯಾಬ್ಸ್ ನೋಡಿ. ಈಗ ಫ್ರೆಂಡ್ಸ್, ನಾವೀಗ ಕಾಂತಾರ ಮೂವಿ ನೋಡಿ ಬಂದಿದ್ದೇವೆ. ಕಾಂತಾರ ಚಾಪ್ಟರ್ 1. ಆ ಮೂವಿ ಒಳ್ಳೆದುಂಟು. ರಿಷಿತ್ ಸರ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಲ್ಲದೆ ಎಲ್ಲರೂ ಸಹ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫುಲ್ ನ್ಯಾಚುರಲ್ ಆಗಿ ಬಂದಿದೆ, ಯಾವುದೇ ಒಂದು ಬ್ಯಾಡ್ ಅಂತ ಇಲ್ಲ, ಕ್ಲೀನಾಗಿ ಉಂಟು. ಆಲ್ಮೋಸ್ಟ್ ಈ ವಿಡಿಯೋ ಬರಬೇಕಾದ್ರೆ ನೀವೆಲ್ಲ ಮೂವಿ ನೋಡಿ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ. ಸೊ ಯಾರಾದರೂ ಪೆಂಡಿಂಗ್ ಇದ್ದರೆ ಹೋಗಿ ನೋಡಿ, ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಒಂದು ತುಳುನಾಡಿನ ಸ್ಟೋರಿಯನ್ನು ಕ್ಲೀನಾಗಿ ಹೇಳಿದ್ದಾರೆ. ಇದನ್ನು ಮತ್ತೆ ಈ ಸೋಷಿಯಲ್ ಮೀಡಿಯಾ ಅಂತ ಹೇಳಿಕೊಂಡು ಒಟ್ರಾಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಮಾಡಲಿಕ್ಕೆ ಬಾರ್ದು, ಆ್ಯಕ್ಚುಲಿ ಮಾಡಬೇಡಿ ಅಂತ ಹೇಳ್ತೇನೆ. ಅದು ಬಿಟ್ಟು ಇಲ್ಲದ ಚಪ್ಪರ್ ಅಂಥವ್ರು ಮಾಡುವಂಥವ್ರು ಮಾತ್ರ ಮಾಡುದು. ಆ್ಯಕ್ಚುಲಿ ಮೂವಿಯನ್ನು ಮೂವಿ ಟೈಪಲ್ಲಿ ನೋಡಿ ಅದರ ಕತೆ ಅಂತ ಹೇಳೋದು ಮೇನ್ ಇಂಪಾರ್ಟೆಂಟ್. ಅದು ಬಿಟ್ಟು ಅಂಥ ಕೋಲ ಕಟ್ಟಲಿಕ್ಕೆಲ್ಲ ಹೋಗಬೇಡಿ, ಮರಳು ಕಟ್ಟಲಿಕ್ಕೆ. ಇದಿಷ್ಟು ಹೇಳ್ತಾ ಈ ವಿಡಿಯೋ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ, ಬರ್ತದೆ. ಆದಷ್ಟು ಬೇಗದಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ಇನ್ನೊಂದು ಒಳ್ಳೆ ಸುದ್ದಿ ಉಂಟು. ಅದು ಸುದ್ದಿ ಆಗಿರಲಿ ಸದ್ಯಕ್ಕೆ, ಅದಾದಮೇಲೆ ಬರ್ತದೆ ನಿಮಗೆ ಅಂತ ಹೇಳಿ ನೋಡುವ. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್. ನಮ್ಮದು ಗ್ಯಾಂಗ್ ಒಂದು ಸ್ವಲ್ಪ ಸೆಟ್ ಆಗ್ತಾ ಬಂತು. ಇನ್ನು ಒಂದೊಂದು ಮಂಡೆ ಬಿಸಿ ಕಡಿಮೆ ಆಗ್ತಾ ಬಂದಿದೆ ಈಗ ಸದ್ಯಕ್ಕೆ. ನೋಡುವ, ಅದು ಕಮ್ಮಿ ಆಗೋದಿಲ್ಲ. ಇರೋದೆಲ್ಲ ಕ್ಲಿಯರ್ ಆಗಿ ಪ್ರಾಪರ್ ಆಗಿ ಕಟ್ಟಾಗಿ 0 ಬ್ಯಾಲೆನ್ಸ್ಗೆ ಬರ್ತದೆ. ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಮಾಡ್ತಾ ಇದ್ದೇವೆ. ನಿಮಗೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಗೊತ್ತಾಗ್ಬೋದು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಮಾಡೋದು. ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ. 0ಗೆ ಬರಬೇಕು, ಮಂತ್ ಎಂಡ್ ಆಗಬೇಕಾದ್ರೆ. ಇದು ಇವತ್ತೇ ಖಾಲಿ ಆಗಿದೆ, ಇನ್ನೆಂತ ಇಲ್ಲ. ಇನ್ನು 500 rupeesಲ್ಲಿ 1 month ಹೋಗ್ಬೇಕು ನಮಗೆ. ಹಾಗೆ ಇವತ್ತು ಸ್ಕ್ಯಾನರ್ ಇದು UPI ID ಕೊಡ್ತೇವೆ, ಅದಕ್ಕೊಂದು ಹಾಕಿ ಬಿಡಿ ಸದ್ಯಕ್ಕೆ. ಇಲ್ಲ ನಮ್ಮದೀಗ ಬಜೆಟ್ ಎಲ್ಲ ಖಾಲಿ ಆಗಿದೆ, ಊಟಿ ಟ್ರಿಪ್ ಎಲ್ಲ ಮಾಡಿ. ಹಾಗೆ ನಾವೀಗ ವೈಟ್ ಫೀಲ್ಡಿನ ಶಾಂತಿನಿಕೇತನ್ಗೆ ಬಂದು ಕಾಂತಾರ ಮೂವಿ ನೋಡಿ ರಿಟರ್ನ್. ಈಗ ಟೈಮ್ ಅರೌಂಡ್ 1 o'clock ಇನ್ ದ ಮಿಡ್-ನೈಟ್. ಸೊ ನಾಳೆ ಅಂದರೆ ಮಂಡೇ. ಸೊ ಅದು ಇವತ್ತಾಗಿದೆ. ಈಗ ಆಫೀಸ್ ಉಂಟು, ಈಗ ವಾಕಿಂಗ್ ಮಾಡ್ತಾ ಇದ್ದೇವೆ ರೂಮಿಗೆ. ಸೊ ಇದಾಗಿ ಹೋಗಿ ಮಲಗಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.